ಕ್ರಿಮಿನಲ್ ರೆಕಾರ್ಡ್ಸ್ ತೆಗೆದು ನೋಡಿದ್ರೆ ಅವನ ಮೇಲೆ ಯಾವುದೇ ಕೇಸ್, ಒಂದು ಪಿಟಿಷನ್ ಕೂಡ ಇಲ್ಲ. ಎಲ್ಲ ಧರ್ಮದೊಟ್ಟಿಗೆ ಹೊಂದಿಕೊಂಡಿದ್ದಂಥವನು, ಒಬ್ಬ ಅವರೊಟ್ಟಿಗೆ ಇದ್ದ ಸ್ನೇಹಿತರು, ಅವನಿಂದ ಸಹಾಯ ಪಡೆದುಕೊಂಡಿದ್ದ ಸ್ನೇಹಿತರಿಂದ ಹತ್ಯೆಗೀಡಾಗುವುದಂದ್ರೆ ಬಹುಶಃ ಇದಕ್ಕಿಂತ ದುರದೃಷ್ಟ ಇನ್ನೊಂದಿಲ್ಲ. ಕ್ರಿಮಿನಲ್ ರೆಕಾರ್ಡ್ ಇದ್ದವರನ್ನು ಕೊಲ್ಬಹುದಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ, ಅದು ಕೂಡ ಖಂಡನೀಯವೇ. ಯಾರನ್ನು ಕೂಡ ಕೊಲೆ ಮಾಡುವಂಥದ್ದಿಲ್ಲ. ಕೊಲೆಯನ್ನು ಯಾವತ್ತೂ ನಾವು ಸಮರ್ಥನೆ ಮಾಡುವುದಿಲ್ಲ, ಅದು ಅನುಕರಣೆ ಮಾಡುವಂಥದ್ದು ಕೂಡ ಅಲ್ಲ. ಆದ್ರೆ ಒಬ್ಬ ವ್ಯಕ್ತಿಯನ್ನು ಪರಿಚಯದವರೇ ಕರೆಸಿ ಕೆಲಸಕ್ಕೆ ಅಂತ ಏನೋ ಒಂದು ಬರಳು ಹಾಕಿ ಅಂತ ಕರೆಸಿಕೊಂಡು ಕೊಲೆ ಮಾಡುವುದು ಎಷ್ಟು ಮಟ್ಟಿಗೆ ಇದನ್ನು ಸಮರ್ಥಿಸಲಿಕ್ಕೆ ಸಾಧ್ಯ ಇದೆ? ಕಮಿಷನರ್ ಅವರ ಮೊನ್ನೆ ಒಂದು ಇಂಟರ್ವ್ಯೂ ಅನ್ನು ಕೂಡ ನಾನು ನೋಡಿದೆ, ಬಹಳ ಸಂತೋಷ ಆಯಿತು. ಏನೋ ವಿಚಾರ, ಪತ್ರಕರ್ತರ ಪ್ರಶ್ನೆಗೆ ಅವರು ಹೇಳಿದ್ದು ಒಂದೇ, ನನಗೆ ಕಾನೂನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅನ್ನುವಂಥದ್ದು. ಇನ್ನೊಬ್ಬರ ನೀವು ಪ್ರಚೋದನೆ ಮಾಡೋದನ್ನು ಕೂಡಲೇ ಬಿಟ್ಟು ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಪ್ರಚೋದನೆಯಿಂದ ಒಂದು ಅಮಾಯಕನ ಮಗ ಕೊಲೆ ಆಗುತ್ತೆ ಅಂತ ಇದ್ರೆ ನೀವು ನೆನೆಸ್ಕೊಳ್ಳಿ, ನಾಳೆ ನಿಮ್ಮ ಮನೆಯಲ್ಲಿ ಈ ತರ ಏನಾದರೂ ಆದ್ರೆ ನಿಮ್ಮನ್ನು ಹೆತ್ತವರ ಹಾಗೆ ನಿಮ್ಮ ಸಹೋದರಿದ್ರೆ ಅಥವಾ ನಿಮ್ಮ ಮಕ್ಕಳಿದ್ರೆ ಅವರ ಕಣ್ಣೀರು ಹೇಗೆ ಇರುತ್ತೆ ಅನ್ನೋದನ್ನು ಒಮ್ಮೆ ಊಹಿಸಿಕೊಳ್ಳಿ ನೀವು ಮಾತನಾಡುವ ಮೊದಲು. ಹಾಗೆ ನಮ್ಮ 2 ಮೀನುಗಾರರ ಕುಟುಂಬ ಕೂಡ ಇವತ್ತು ಬಹಳ ಆತಂಕದಲ್ಲಿ ಇರುವಂಥದ್ದು. ಯಶವಂತ ಹಾಗೆ ಇನ್ನೊಬ್ರು ಕಮಲಾಕ್ಷ ಮೊನ್ನೆಯಿಂದ ಮೀನುಗಾರಿಕೆ ಅಂತ ತೆರಳಿದ್ದವರು ಕಾಣೆಯಾಗಿರುವಂಥದ್ದು. ಆ ಕುಟುಂಬದೊಂದಿಗೆ ಸರ್ಕಾರ ಇದೆ. ಹಾಗೆ ಕಳೆದ ಬಾರಿ ಹೇಳಿದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ನಿಮ್ಮ ಜೀವನಗಳನ್ನು ಹಾಳು ಮಾಡ್ಕೊಳ್ಬೇಡಿ ಅಂತ ಎಲ್ಲ ಯುವಕರಿಗೆ, ಈ ಕೊಲೆ ಮಾಡಿದವರು, ಅಬ್ದುಲ್ ರಹೀಮನ್ನ ಕೊಲೆ ಮಾಡಿದಂತಹ ಆ ಯುವಕರ ಪ್ರಾಯಗಳನ್ನು ಒಮ್ಮೆ ನೀವು ಅವಲೋಕಿಸಿ. 19 ವರ್ಷ, 20 ವರ್ಷ, 21 ವರ್ಷ, 23, 27 ವರ್ಷದ ಯುವಕರು. ಇವತ್ತು ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು, ಇನ್ನು ನಮ್ಮ ಮಕ್ಕಳು ನಮ್ಮನ್ನು ಸಾಕ್ಬೋದು ಎನ್ನುವಂಥ ಒಂದು ಆಶೆಯಲ್ಲಿಂದ ಇರುವಂಥ ಸಮಯದಲ್ಲಿ ನೀವು ಮಾಡಿರುವಂಥ ಈ ದುಷ್ಕೃತ್ಯಗಳು ನಿಮ್ಮ ಜೀವನವನ್ನು ಕೂಡ ಹಾಳು ಮಾಡಿತು, ನಿಮ್ಮ ಮನೆಯನ್ನು ಕೂಡ ಹಾಳು ಮಾಡಿತು. ಆದರೆ ಇವತ್ತು ನಮ್ಮ ಶಾಸಕರವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಸ್ವಾಮಿ ನಿಮ್ಮನ್ನು ಜನಗಳು ಆರಿಸಿ ಕಳಿಸಿರೋದು ಬರೀ ಸರ್ಕಾರದ ವಿರುದ್ಧ ಟೀಕೆ ಮಾಡ್ಲಿಕ್ಕ ಅಥವಾ ಜನರ ಈ ಒಂದು ಪ್ರದೇಶದ ಅಭಿವೃದ್ಧಿಯಲ್ಲಿ ತಾವು ಪಾಲ್ಗೊಳ್ಬೇಕು ಅಂತ ಅನ್ನುವಂಥದ್ದು? ನಿಮಗೆ ಈ ನಮ್ಮ ಜಿಲ್ಲೆಯ ನಮ್ಮ ಜನಗಳ ಬಗ್ಗೆ ಕಾಳಜಿ ಇದ್ರೆ ಇಂಥ ಸಂದರ್ಭದಲ್ಲಿ ಇಲ್ಲಿಗೆ ಸರ್ಕಾರದ ಮಂತ್ರಿಗಳು ಬರ್ತಾರೆ, ಉಸ್ತುವಾರಿಗಳ ಮಂತ್ರಿಗಳಾದ ಬಂದಾಗ ನಿಮಗೆ ಕನಿಷ್ಠ ಅವರನ್ನು ಒಂದು ಭೇಟಿಯಾಗಿ ಏನೆಲ್ಲ ನಿಮ್ಮಲ್ಲಿ ಇದನ್ನು ಇನ್ನಷ್ಟು ಉತ್ತಮಪಡಿಸಲಿಕ್ಕೆ ಪರಿಹಾರ ಕಾರ್ಯಗಳು ಇನ್ನೂ ಚುರುಕುಗೊಳ್ಳಬೇಕು, ವ್ಯವಸ್ಥೆಯನ್ನು ಸರಿಪಡಿಸುವಂತ ನಿಮ್ಮಲ್ಲಿ ಐಡಿಯಾ ಇದ್ದರೆ ನೀವು ಯಾಕೆ ಅವರನ್ನು ಭೇಟಿಯಾಗಿ ಅವರಲ್ಲಿ ನೀವು ವಿನಂತಿಸಿಕೊಳ್ಬಾರ್ದು? ಏನು ನಿಮ್ಮನ್ನು ಪ್ರಿವೆಂಟ್ ಮಾಡ್ತಾ ಇದೆ? ಏನು ಎಲ್ಲದರಲ್ಲೂ ರಾಜಕೀಯ ಮಾಡಿಯೇ ನೀವು ಬದುಕಬೇಕಾ? ಇದನ್ನು ನಾನು ಅವರಲ್ಲಿ ಕೇಳಲಿಕ್ಕೆ ಇಚ್ಛಿಸ್ತೇನೆ ಪ್ರಪ್ರಥಮವಾಗಿ. ಬಹುಶಃ ಇವತ್ತು ಮಂಗಳೂರು ನಗರದಲ್ಲಿ ಕೃತಕ ನೆರೆ ಹಾವಳಿ ನೀವು ನೋಡಿದ್ದೀರಿ. ಮೊನ್ನೆ ಬಹುಶಃ ಸರ್ಕಾರ ಮುಂದೆ ಈ ಹಿಂದೆ ಆದಷ್ಟು ಮೊದಲೇ ಪ್ರಿಕಾಷನರಿ ಮೆಜರ್ಸ್ಗಳನ್ನು ತೆಗೆದುಕೊಳ್ತಾ ಇತ್ತು. ಆದರೆ ಈ ಸಾರಿ ಮಳೆ ಸುಮಾರು 10-15 ದಿವಸ ಮೊದಲೇ ಪ್ರಾರಂಭ ಆಯಿತು, ಕೃತಕ ನೆರೆ ಹಾವಳಿ ಉಂಟಾಯಿತು. ಇದಕ್ಕೆ ಯಾರು ಕಾರಣ? ಇದನ್ನು ತಾವೆಲ್ಲರೂ ಗಮನಿಸಬೇಕು. ನೀವು 5 ವರ್ಷ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತವನ್ನು ಮಾಡಿದ್ರಿ. ಸ್ಮಾರ್ಟ್ ಸಿಟಿಯ ನಿಮ್ಮ ಅರೆ ವೈಜ್ಞಾನಿಕ ಕಾಮಗಾರಿಗಳ ಕಾರ್ಯಗಳಿಂದ ಈ ರೀತಿ ಆಯಿತು ಅನ್ನೋದನ್ನು ಕೂಡ ನೀವು ತಿಳಿದುಕೊಳ್ಬೇಕಾದಂತ ಸತ್ಯ. ನೀವು ಇದನ್ನು ಮಾಡದೆ ಜನರನ್ನು ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡೋದ್ರಲ್ಲೇ ನೀವು ಇನ್ನೂ ಕೂಡ ನೀವು ಮುಂದುವರೆತಾ ಇದ್ದೀರಿ. ಬಹುಶಃ ಇದು ಇವತ್ತು ಜನಗಳಿಗೆ ತಿಳಿತಾ ಇದೆ. ಖಂಡಿತವಾಗ್ಲೂ ಇನ್ನಾದರೂ ಕೂಡ ಇನ್ನು ಉಳಿದಂತ ಸಮಯದಲ್ಲಿ ನಿಮ್ಮ ಈ ಕಪಟ ರಾಜಕೀಯಗಳನ್ನು ಬಿಟ್ಟು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಒಳ್ಳೆ ಕೆಲಸ ಮಾಡುವಾಗ ಸರ್ಕಾರದೊಂದಿಗೆ ಕೈ ಜೋಡಿಸಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಮೊನ್ನೆ ಬಹುಶಃ ನಾನು ಹೇಳಿದೆ, ಕಳೆದ ಬಾರಿಯೂ ಕೂಡ ನಾನು ಪತ್ರಿಕಾಗೋಷ್ಠಿ ಸುಹಾಸ್ ಶೆಟ್ಟಿಯ ಒಂದು ಕೊಲೆಯಾದಾಗಲೂ ಪತ್ರಿಕಾಗೋಷ್ಠಿ ಮಾಡಿದ್ದೆ. ಅದರಲ್ಲಿ ನಾನು ತಿಳಿಸಿದ್ದೆ, ಬಹುಶಃ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ತಲೆ ತಗ್ಗಿಸುವಂತಹ ಕೆಲಸಗಳು ಆಗ್ತಾ ಇದೆ. ಖಂಡಿತವಾಗ್ಲೂ ಮೊನ್ನೆ ನಡೀತು ಮತ್ತೊಂದು ಕೊಲೆ. ಖಂಡಿತವಾಗ್ಲೂ ನಾವೆಲ್ಲರೂ ತಲೆ ತಗ್ಗಿಸುವಂಥದ್ದೇ. ಯಾರನ್ನು ಕೊಲೆ ಮಾಡಿದ್ರು? ಒಬ್ಬ ಅಮಾಯಕ ಅಂತ ಹೇಳಿದ್ರೆ ನಾನು ಭಾರಿ ಧೈರ್ಯದಲ್ಲಿ ಹೇಳ್ತೇನೆ, ಒಬ್ಬ ಅಮಾಯಕ ಅಂತ. ಯಾಕೆ ಅಂತ ಹೇಳಿದ್ರೆ ಅವನು ಎಲ್ಲ ಜಾತಿ ಧರ್ಮದವರೊಟ್ಟಿಗೆ ಇದ್ದಂತ ಒಬ್ಬ ಸಭ್ಯ ವ್ಯಕ್ತಿ, ನಾಗರಿಕ.
ಯಾಕೆ ಅಂತ ಹೇಳಿದ್ರೆ ಕ್ರಿಮಿನಲ್ ರೆಕಾರ್ಡ್ಸ್ ತೆಗೆದು ನೋಡಿದ್ರೆ ಅವನ ಮೇಲೆ ಯಾವುದೇ ಕೇಸ್, ಒಂದು ಪಿಟಿಷನ್ ಕೂಡ ಇಲ್ಲ. ಎಲ್ಲಾ ಧರ್ಮದೊಟ್ಟಿಗೆ ಹೊಂದಿಕೊಂಡಿದ್ದಂಥವನು, ಒಬ್ಬ ಅವರೊಟ್ಟಿಗೆ ಇದ್ದ ಸ್ನೇಹಿತರು, ಅವನಿಂದ ಸಹಾಯ ಪಡೆದುಕೊಂಡಿದ್ದ ಸ್ನೇಹಿತರಿಂದ ಹತ್ಯೆಗೀಡಾಗುದಂದ್ರೆ ಬಹುಶಃ ಇದಕ್ಕಿಂತ ದುರದೃಷ್ಟ ಇನ್ನೊಂದಿಲ್ಲ. ಈ ಘಟನೆಯನ್ನು ನಾವು ಖಂಡಿಸ್ತೇವೆ. ಆದರೆ ಅದರಲ್ಲೂ ಕೂಡ ನನಗೊಂದು ಸ್ವಲ್ಪ ನೆಮ್ಮದಿ ತರುವಂತ ವಿಷಯ ನನಗೆ ಏನು ಅಂತ ಹೇಳಿದ್ರೆ, ಬಹುಶಃ ಇವತ್ತು ಯಾವ ನಾಯಕರೆಲ್ಲ ಪ್ರಚೋದನೆ ಮಾಡಿ ಇಂಥ ಕೊಲೆಗಳೆಲ್ಲ ನಡೀತಾ ಇದೆಯಾ, ಅಂತ ಸಂಘಟನೆಗಳ ಕೆಲ ನಾಯಕರು ನಿನ್ನೆ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡಿದ್ರು ಅನ್ನುವಂಥದ್ದು ಖಂಡಿತವಾಗ್ಲೂ ನನಗೆ ಸ್ವಲ್ಪ ನೆಮ್ಮದಿ ತಂದಿದೆ ಅಂತ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ದೇವರು ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ. ಆ ಮನೆಗೆ ನಾನು ಭೇಟಿ ಕೊಟ್ಟಿದ್ದೆ. ಅವರ ಪ್ರಾಯದ ತಂದೆ ಇದ್ರು, 2 ಮಕ್ಕಳಿದ್ರು. ಏನ್ ತಪ್ಪು ಮಾಡಿದ್ದಾರೆ ಸ್ವಾಮಿ ಅವರು? ಕ್ರಿಮಿನಲ್ ರೆಕಾರ್ಡ್ ಇದ್ದವರನ್ನು ಕೊಲ್ಬಹುದಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಅದು ಕೂಡ ಖಂಡನೀಯ. ಯಾರನ್ನು ಕೂಡ ಕೊಲೆ ಮಾಡುವಂಥದ್ದಿಲ್ಲ. ಕೊಲೆಯನ್ನು ಯಾವತ್ತೂ ನಾವು ಸಮರ್ಥನೆ ಮಾಡುವುದಿಲ್ಲ, ಅದು ಅನುಕರಣೆ ಮಾಡುವಂಥದ್ದು ಕೂಡ ಅಲ್ಲ. ಆದ್ರೆ ಒಬ್ಬ ವ್ಯಕ್ತಿಯನ್ನು ಪರಿಚಯದವರೇ ಕರೆಸಿ ಕೆಲಸಕ್ಕೆ ಅಂತ ಏನೋ ಒಂದು ಬರಳು ಹಾಕಿ ಅಂತ ಕರೆಸಿಕೊಂಡು ಕೊಲೆ ಮಾಡುವುದು ಎಷ್ಟು ಮಟ್ಟಿಗೆ ಇದನ್ನು ಸಮರ್ಥಿಸಲಿಕ್ಕೆ ಸಾಧ್ಯ ಇದೆ? ಇದಕ್ಕೆಲ್ಲ ಕಾರಣಗಳೇನು? ಬಹುಶಃ ಇದನ್ನಿಂದ ಎಚ್ಚೆತ್ತುಕೊಂಡು ನಮ್ಮ ಸರ್ಕಾರ ಬಹಳ ಪ್ರಯತ್ನ ಪಡ್ತಾ ಇತ್ತು. ಆದ್ರೆ ಕೊನೆಗಾದ್ರೂ ನಮ್ಮ ಇಲ್ಲಿಯ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಪೊಲೀಸ್ನವರಿಗೆ ಪೂರ್ಣವಾದಂತ ಸ್ವಾತಂತ್ರ್ಯ. ಇವತ್ತು ನಮಗೆ ಜನಗಳ ಒಂದು ಆಶೆ ಇತ್ತು, ಇಂಥ ಆಫೀಸರ್ಸ್ಗಳು ಇಲ್ಲಿಗೆ ಬರಬೇಕು ಅನ್ನೋಂಥದ್ದು. ಅಂತ ಸಂದರ್ಭದಲ್ಲಿ ಸರ್ಕಾರ ಇವತ್ತು ಅಂತ ಒಳ್ಳೆಯ ಅಧಿಕಾರಿಗಳನ್ನು ಇಲ್ಲಿಗೆ ವರ್ಗಾವಣೆ ಮಾಡಿ ಕಳಿಸಿಕೊಟ್ಟಿದ್ದಾರೆ. ನಮಗೆ ಅವರ ಮೇಲೆ ವಿಶ್ವಾಸ ಇದೆ. ಏನಿದ್ರು ಕಾನೂನು ಕೆಲಸ ಮಾಡುತ್ತೆ. ಇನ್ನು ಕಮಿಷನರ್ ಅವರ ಮೊನ್ನೆ ಒಂದು ಇಂಟರ್ವ್ಯೂ ಅನ್ನು ಕೂಡ ನಾನು ನೋಡಿದೆ, ಬಹಳ ಸಂತೋಷ ಆಯಿತು. ಏನೋ ವಿಚಾರ ಪತ್ರಕರ್ತರ ಪ್ರಶ್ನೆಗೆ ಅವರು ಹೇಳಿದ್ದು ಒಂದೇ, ನನಗೆ ಕಾನೂನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅನ್ನುವಂಥದ್ದು. ಇಂಥ ಒಂದು ಮನಸ್ಥಿತಿ ಇರುವ ಅಧಿಕಾರಿಗಳು ಬೇಕು. ಆದ್ರಿಂದ ಬಹುಶಃ ಒಂದು ಆಶಾಭಾವನೆ ನಿಮ್ಮೆಲ್ಲರಲ್ಲಿಯೂ ಕೂಡ ಈಗ ಒಂದು ಬಂದಿದೆ. ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಇಂಥ ಘಟನೆಗಳು ನಡೀಲಿಕ್ಕಿಲ್ಲ. ಎಲ್ಲರೂ ನಿರೀಕ್ಷೆ ಮಾಡುವಂತಹ ಒಂದು ಸ್ವಾಸ್ಥ್ಯ ಸಮಾಜ ಮುಂದಿನ ದಿವಸಗಳಲ್ಲಿ ಇಲ್ಲಿ ಆಗುತ್ತೆ ಅನ್ನುವಂಥದ್ದು. ಬಹುಶಃ ಇಂಥ ಘಟನೆಗಳು ನಮ್ಮ ಜಿಲ್ಲೆಯನ್ನು ಇನ್ನಷ್ಟು ಹಿಂದಕ್ಕೆ ಕೊಂಡೊಯ್ತಾ ಇದೆ ಅನ್ನುವಂಥದ್ದು ಕೂಡ ಸತ್ಯ. ಇದು ಆಗ್ಬಾರ್ದು. ಆದ್ರಿಂದ ರಾಜಕಾರಣಿಗಳಿಗೆ, ವಿಶೇಷವಾಗಿ ರಾಜಕಾರಣಿಗಳು, ನಾಯಕರೆನಿಸಿಕೊಂಡವರು ತಾವು ಆಡುವಂತ ಮಾತುಗಳಲ್ಲಿ ನೀವು ಪ್ರಚೋದನೆ ಮಾಡೋದನ್ನು ಕೂಡಲೇ ಬಿಟ್ಟು ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಪ್ರಚೋದನೆಯಿಂದ ಒಂದು ಅಮಾಯಕನ ಕೊಲೆ ಆಗುತ್ತೆ ಅಂತ ಇದ್ರೆ ನೀವು ನೆನೆಸ್ಕೊಳ್ಳಿ, ನಾಳೆ ನಿಮ್ಮ ಮನೆಯಲ್ಲಿ ಈ ತರ ಏನಾದ್ರು ಆದ್ರೆ ನಿಮ್ಮನ್ನು ಹೆತ್ತವರ ಹಾಗೆ ನಿಮ್ಮ ಸಹೋದರಿದ್ರೆ ಅಥವಾ ನಿಮ್ಮ ಮಕ್ಕಳಿದ್ರೆ ಅವರ ಕಣ್ಣೀರು ಹೇಗೆ ಇರುತ್ತೆ ಅನ್ನೋದನ್ನು ಒಮ್ಮೆ ಊಹಿಸಿಕೊಳ್ಳಿ ನೀವು ಮಾತನಾಡುವ ಮೊದಲು. ಅದರ ನಂತರ ಇಂತಹ ಹೇಳಿಕೆಗಳನ್ನು ಕೊಡಿ ಅನ್ನುವಂಥದ್ದು. ಈ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಹಾಗೆ ಮೊನ್ನೆ ಬಂದಂತಹ ಭಾರಿ ಮಳೆಗೆ ಆದ ಅವಾಂತರದಿಂದ ಇವತ್ತು ನಮ್ಮ ರಾಜ್ಯ ಸರ್ಕಾರ, ನಾನು ಈ ಹಿಂದೆ ಹೇಳಿದಂತೆ ಮುಖ್ಯಮಂತ್ರಿ ಹಾಗೆ ನಮ್ಮ ಹಿರಿಯ ನಾಯಕರುಗಳ ಸೂಚನೆಯಂತೆ ಇಲ್ಲಿಗೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ ಗುಂಡೂರಾವ್ ಅವರನ್ನು ಕಳಿಸಿಕೊಟ್ಟಿತ್ತು. ಅವರು ಅವತ್ತೇ ಭೇಟಿ ನೀಡಿ ಮೃತ ಕುಟುಂಬಕ್ಕೆ ಈ ಕೂಡಲೇ 5 ಲಕ್ಷದ ಹಾಗೆ ಪರಿಹಾರವನ್ನು ಘೋಷಣೆ ಮಾಡಿ ಕೊಟ್ಟಿರುವಂಥದ್ದು. ಹಾಗೆ ಗಾಯಾಳುಗಳಿಗೂ ಕೂಡ ಪರಿಹಾರ ಕೊಡುವಂಥದ್ದು. ಹಾಗೆ ಯಾರ ಪಾಸ್ತಿಗಳಿಗೆ ಜಖಂಗೊಂಡಿದೆ ಅಂಥದ್ದವರಿಗೆ ಪರಿಹಾರ ಕೊಡುವಂತ ಎಲ್ಲ ಕೆಲಸಗಳನ್ನು ಅಧಿಕಾರಿಗಳ ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಕೂಡ ಪ್ರಾಮಾಣಿಕವಾಗಿ ಹಗಲಿರುಳು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ 2 ಮೀನುಗಾರರ ಕುಟುಂಬ ಕೂಡ ಇವತ್ತು ಬಹಳ ಆತಂಕದಲ್ಲಿ ಇರುವಂಥದ್ದು. ಯಶವಂತ ಹಾಗೆ ಇನ್ನೊಬ್ರು ಕಮಲಾಕ್ಷ ಮೊನ್ನೆಯಿಂದ ಮೀನುಗಾರಿಕೆ ಅಂತ ತೆರಳಿದ್ದವರು ಕಾಣೆಯಾಗಿರುವಂಥದ್ದು. ಆ ಕುಟುಂಬದೊಂದಿಗೆ ಸರ್ಕಾರ ಇದೆ. ನಮ್ಮ ಉಸ್ತುವಾರಿ ಮಂತ್ರಿಗಳು ಅಲ್ಲಿಗೂ ಕೂಡ ಭೇಟಿ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಗಳನ್ನು ನೀಡಿರುವಂಥದ್ದು. ನಿನ್ನೆ ಮೂಡುಬಿದ್ರೆಯಲ್ಲಿ ಕೂಡ ಒಂದು ಸೇತುವೆ ಸ್ಲ್ಯಾಬ್ ಇದ್ದಾಗಿ ಒಂದು ವ್ಯಕ್ತಿ ಮೃತಪಟ್ಟಿರುವಂಥದ್ದು. ಇವರಿಗೂ ಕೂಡ ಆ ಕುಟುಂಬದೊಂದಿಗೆ ಖಂಡಿತ ಸರ್ಕಾರ ಇದೆ, ಅವರಿಗೆ ಪರಿಹಾರವನ್ನು ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಏನೆಲ್ಲ ಈ ಒಂದು ಮಳೆ ಈಗ ಇನ್ನೂ ಆರಂಭ ಅಷ್ಟೇ. ಆರಂಭದ ದಿವಸಗಳಲ್ಲಿ ಬಹಳಷ್ಟು ಅನಾಹುತಗಳಾದವು.
ಮುಂದೆ ದಿವಸಗಳಲ್ಲಿ ನಮ್ಮ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಕಾರ್ಯಕರ್ತರ ಪಡೆಗಳು ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ಟೀಮ್ಗಳನ್ನು ಮಾಡಿಕೊಂಡಿದೆ. ಜನಗಳಿಗೆ ತೊಂದರೆ ಆದಾಗ ಅವರನ್ನು ನಂಬರ್ಗಳನ್ನು ಕೊಟ್ಟಿದ್ದಾರೆ, ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅದನ್ನು ಹಾಕಿದ್ದಾರೆ. ಯಾರಾದರೂ ಖಂಡಿತವಾಗ್ಲೂ ಕೂಡಲೇ ಅವರನ್ನು ಸಂಪರ್ಕ ಮಾಡಿದರೆ ತಮ್ಮ ಸಹಾಯಕ್ಕೆ ಅವರು ಬರ್ತಾರೆ ಅನ್ನುವಂಥ ಮಾತನ್ನು ಕೂಡ ನಾವು ಹೇಳ್ತಾ ಇದ್ದೇವೆ. ಹಾಗೆ ಆದ್ದರಿಂದ ನಾನು ನಮ್ಮ ಶಾಸಕರಿಗೆ ನೀವು ಟೀಕೆಗಳನ್ನು ಮಾಡೋದನ್ನು ಬಿಟ್ಟು ಬಿಡಿ. ಅದರೊಟ್ಟಿಗೆ ನಮ್ಮ ಭರತ್ ಶೆಟ್ಟಿ ಅವರ ನಮ್ಮ ಉತ್ತರ ಕ್ಷೇತ್ರದ ಶಾಸಕರು ಒಂದು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಮಾನ್ಯ DK ಶಿವಕುಮಾರ್ ಅವರ ಒಂದು ಹೇಳಿಕೆಯ ಬಗ್ಗೆ ಬಹಳಷ್ಟು ಟೀಕೆಗಳನ್ನು ಮಾಡೋದನ್ನು ನೋಡಿದೆ. ಶಾಸಕರಿಗೆ ನಾನು ನೆನಪು ಮಾಡಿಸ್ಕೊಳ್ಳಿಕ್ಕೆ ಇಚ್ಛಿಸ್ತೇನೆ, ಅವರು ಹೇಳಿರುವಂಥದ್ದು ಈ ದಕ್ಷಿಣ ಕನ್ನಡದಲ್ಲಿ ಶಾಂತಿಗೆ ಭಂಗ ತರುವಂಥದ್ದು ಯಾಕೆ ಆಗ್ತಾ ಇದೆ, ಈ ನಾಯಕರುಗಳ ಪ್ರಚೋದನೆ ಆಗ್ತಾ ಇದೆ ಅಂತ ಬೇಸತ್ತು ಒಂದು ಮಾತನ್ನು ಅವರು ಹೇಳಿದ್ರು. ಆದರೆ ಇದಕ್ಕೆ ನೀವು ದಕ್ಷಿಣ ಕನ್ನಡದವರನ್ನು ಯಾರು ಕೂಡ ಹೀಯಾಳಿಸುವಂಥ ಪ್ರಶ್ನೆ ಇಲ್ಲ, ಅವರು ಮಾಡಲೂ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲೇ 2ನೇ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕೊಡುವಂಥ ಜಿಲ್ಲೆ ಅಂತ ಹೇಳಿದ್ರು ಖಂಡಿತವಾಗ್ಲೂ ಹೌದು. ಹಾಗೆ ಭಾರತ ದೇಶದಲ್ಲೂ ಕೂಡ ಕರ್ನಾಟಕ ರಾಜ್ಯ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಪೇ ಮಾಡಲಿ 2ನೇ ಒಂದು ರಾಜ್ಯ. ಇದನ್ನು ಸವಲತ್ತುಗಳನ್ನು ನಮ್ಮ ರಾಜ್ಯದ ಪಾಲನ್ನು ಕೊಡಲಿಕ್ಕೆ ನಿಮ್ಮ ನಾಯಕರುಗಳಿಗೆ ಹೇಳಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸಹಾಯ ಮಾಡಲಿಕ್ಕೆ ಹೇಳುವಂಥ ಮಾತನ್ನು ನೀವು ಮೊದಲು ಹೇಳಿ ಅನ್ನುವಂಥ ಮಾತನ್ನು ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಹಾಗೆ ಕಳೆದ ಬಾರಿ ಹೇಳಿದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ನಿಮ್ಮ ಜೀವನಗಳನ್ನು ಹಾಳು ಮಾಡ್ಕೊಳ್ಬೇಡಿ ಅಂತ ಎಲ್ಲ ಯುವಕರಿಗೆ, ಈ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಯುವಕರಿಗೆ ನಿಮ್ಮ ಬರಹಗಳು, ನೀವು ಬರೆಯುವಂಥ ಒಂದು ಏನೇ ಒಂದು ಆರ್ಟಿಕಲ್ಗಳಾಗಿರ್ಬೋದು, ಇದು ಈ ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಒಟ್ಟಾಗಿ ಬಾಳುವಂತಾಗಲಿ ಪಾಸಿಟಿವ್ ಮೆಸೇಜ್ಗಳನ್ನು ಹಾಕಿ, ನೀವು ಉಪಯೋಗಿಸುವಂಥ ಲ್ಯಾಂಗ್ವೇಜ್ಗಳು ನಾನು ಹೇಳಿದ್ದೆ ಅದು ನಿಮಗೆ ಗೌರವ ತರುವುದನ್ನು ಒಟ್ಟಿಗೆ ನಿಮ್ಮ ಹೆತ್ತವರಿಗೆ ಗೌರವವನ್ನು ಚ್ಯುತಿ ಬರದಾಗೆ ಎಚ್ಚರ ವಹಿಸಿ. ಅದರೊಟ್ಟಿಗೆ ಇವತ್ತು ಪೊಲೀಸ್ ಆಫೀಸರ್ಸ್ಗಳು ಕೂಡ ಬದಲಾವಣೆಯಾಗಿದ್ದಾರೆ. ಖಂಡಿತ ಇನ್ನು ಮುಂದೆ ನಿಮ್ಮ ಜೀವನವನ್ನು ಈ ಥರದ ಸ್ಟೇಟ್ಮೆಂಟ್ಗಳನ್ನು ಮಾಡಿ ಕೇಸ್ ಹಾಕಿಸಿಕೊಂಡು ತಮ್ಮ ಜೀವನಗಳನ್ನು ಹಾಳು ಮಾಡ್ಕೊಳ್ಬೇಡಿ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಅದರ ಇನ್ನೊಂದು ವಿಚಾರ, ಈ ಕೊಲೆ ಮಾಡಿದವರು ಅಬ್ದುಲ್ ರಹೀಮನ್ನ ಕೊಲೆ ಮಾಡಿದಂತಹ ಆ ಯುವಕರ ಪ್ರಾಯಗಳನ್ನು ಒಮ್ಮೆ ನೀವು ಅವಲೋಕಿಸಿ. 19 ವರ್ಷ, 20 ವರ್ಷ, 21 ವರ್ಷ, 23, 27 ವರ್ಷದ ಯುವಕರು. ನಿಮ್ಮನ್ನು ನಿಮ್ಮ ತಂದೆ ತಾಯಿಯವರು ಬಹಳ ಕಷ್ಟಪಟ್ಟು ಬೆಳೆಸಿದ್ದಾರೆ. ಇವತ್ತು ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಇನ್ನು ನಮ್ಮ ಮಕ್ಕಳು ನಮ್ಮನ್ನು ಸಾಕ್ಬೋದೆನ್ನುವಂಥ ಒಂದು ಆಶೆಯಲ್ಲಿಂದ ಇರುವಂಥ ಸಮಯದಲ್ಲಿ ನೀವು ಮಾಡಿರುವಂಥ ಈ ದುಷ್ಕೃತ್ಯಗಳು ನಿಮ್ಮ ಜೀವನವನ್ನು ಕೂಡ ಹಾಳು ಮಾಡಿತು, ನಿಮ್ಮ ಮನೆಯನ್ನು ಕೂಡ ಹಾಳು ಮಾಡಿತು. ಅದರಿಂದ ಯಾರು ಕೂಡ ಬೇರೆಯವರ ಮಾತಿಗೆ ಪ್ರಚೋದನಕ್ಕೆ ಒಳಗಾಗುವ ಸಂದರ್ಭದಲ್ಲಿ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಿ, ಇಂಥ ದುಷ್ಕೃತ್ಯಗಳಲ್ಲಿ ಹೋಗಬೇಡಿ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಬಹುಶಃ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಈ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಬಹಳಷ್ಟು ಒಂದು ಪ್ಲಾನ್ಗಳನ್ನು, ಮಾಸ್ಟರ್ ಪ್ಲಾನ್ ಆಕ್ಚುಲಿ ಆಲ್ಮೋಸ್ಟ್ ತಯಾರಾಗಿತ್ತು. ನಮ್ಮ ಎಲ್ಲ ಜಿಲ್ಲೆಯ ಶಾಸಕರುಗಳನ್ನು ಕರೆದು ಮಾತನಾಡ್ತೇವೆ, ಮೀಟಿಂಗ್ ಮಾಡ್ತೇವೆ, ಎಲ್ಲ ವಿಚಾರಗಳನ್ನು. ನೀವು ಎಷ್ಟರ ಮಟ್ಟಿಗೆ ಇದರಲ್ಲಿ ಸ್ಪಂದಿಸ್ತಿದ್ದೀರಿ ಸ್ವಾಮಿ? ನೀವು ಮನೆ ಹಾಳು ಮಾಡುವಂಥ ರಾಜಕೀಯವನ್ನು ಬಿಟ್ಟರೆ ನೀವು ಸರ್ಕಾರದೊಟ್ಟಿಗೆ ಇವತ್ತು ಒಂದು ಮುಖ್ಯಮಂತ್ರಿಗಳಾಗಲಿ ಅಥವಾ ಒಂದು ಮಂತ್ರಿಗಳಾಗಲಿ ಬರಬೇಕಾದ್ರೆ ನೀವು ಶಾಸಕರಾದವರು ಎಷ್ಟು ಜನ ಬಂದು ಭೇಟಿ ಮಾಡಿ ಇಲ್ಲಿ ಇಂಥ ಅಭಿವೃದ್ಧಿ ಕೆಲಸಗಳಿಗೆ ತೊಡಕಾಗ್ತಾ ಇದೆ, ಇಷ್ಟು ಫಂಡನ್ನು ನೀವು ಇದು ಮಾಡಬೇಕು ಅನ್ನುವಂಥದ್ದು ಡಿಮಾಂಡನ್ನು ಎಷ್ಟು ಜನ ನೀವು ಮಾಡಿದ್ದೀರಿ? ನೋಡಿ, ಸರ್ಕಾರಗಳು ಅನುದಾನಗಳನ್ನು ಹಾಗೆ ಸಹಾಯಧನಗಳನ್ನು ಬಿಡುಗಡೆ ಮಾಡಬೇಕಾದ್ರೆ ಅದಕ್ಕೆ ಒಂದು ರೂಪುರೇಷೆಗಳು, ಕಾನೂನುಗಳು ಇರುತ್ತೆ. ಅದರಲ್ಲಿ ಈಗ ಏನು ಮ್ಯಾಕ್ಸಿಮಮ್ ಲಿಮಿಟ್ಸ್ ಅಲ್ಲಿ ಏನಿದೆ ಅದನ್ನು ಸರ್ಕಾರ ಈಗ ಮಾಡ್ತಾ ಇದೆ.